ಇವತ್ತು ನೇಪಾಳ ಸುಡ್ತಾ ಇದೆ. ಸ್ಕೂಲ್ ಕಾಲೇಜ್ನಲ್ಲಿ ಇರಬೇಕಾಗಿದ್ದ ಮಕ್ಕಳು ಇವತ್ತು ರಸ್ತೆಗೆ ಇಳಿದು ದೊಡ್ಡ ಹೋರಾಟನೇ ಮಾಡ್ತಾ ಇದ್ದಾರೆ. ಬಾರ್ಡರ್ನಲ್ಲಿ ಗಡಿ ಕಾಯಬೇಕಾಗಿದ್ದ ಸೇನೆ ತನ್ನದೇ ದೇಶದ ಬೀದಿಲ್ ನಿಂತು ಇವತ್ತು ಹೋರಾಟನ ತಡೆಯೋ ಪರಿಸ್ಥಿತಿ ಬಂದಿದೆ. ಸೆಪ್ಟೆಂಬರ್ 4ನೇ ತಾರೀಕು ನೇಪಾಳ ಚೈನೀಸ್ ಆ್ಯಪ್ಗಳನ್ನು ಬಿಟ್ಟು ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಸೇರಿ 26 ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಬ್ಯಾನ್ ಮಾಡಿತ್ತು. ಇದು ಅಲ್ಲಿನ ಜೆನ್ಸಿ ಯುವಕರಿಗೆ ಒಂದು ಕಿಡಿಯಾಗಿ ಬದಲಾಯಿತು. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಜಸ್ಟ್ ಅ ರೀಸನ್ ಅಷ್ಟೇ, ವಾಸ್ತವ ಬೇರೆನೇ ಇದೆ. ಇದುವರೆಗೂ ಅಲ್ಲಿ 20 ಜನ ಯುವಕರು ಸತ್ತಿದ್ರೆ 340ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಲ್ಲಿ ನಿರುದ್ಯೋಗ, ಭ್ರಷ್ಟಾಚಾರ ಅಂತೂ ಟಾಪ್ ರ್ಯಾಂಕ್ ಅಲ್ಲಿದೆ. ಟೋಟಲಿ ಅಲ್ಲಿನ ಪೊಲಿಟಿಕ್ಸ್ ಕರಪ್ಟೆಡ್ ಆಗಿತ್ತು. ಇದೇ ರೀಸನ್ಗೆ ಅಲ್ಲಿನ ಯುವಕ ಯುವತಿಯರು ಸೇರ್ಕೊಂಡು ಜೆನ್ಸಿ ಪ್ರೊಟೆಸ್ಟ್ ಅಂತ ಮಾಡಿ ಬರೀ 2 ದಿನದಲ್ಲಿ ಅಲ್ಲಿನ ಪ್ರಧಾನಿ KP ಶರ್ಮಾ ಓಲಿ ರಾಜೀನಾಮೆ ಕೊಟ್ಟು ದೇಶನ ಬಿಟ್ಟು ಓಡಿ ಹೋಗೋ ಪರಿಸ್ಥಿತಿ ಬಂತು. ಅವರ ಜೊತೆಗೆ ಇನ್ನು ಸಾಕಷ್ಟು ಪೊಲಿಟಿಕಲ್ ಲೀಡರ್ಸ್ ಹಾಗೆ ಅಪೋಸಿಷನ್ಸ್ ಲೀಡರ್ಸ್ ಕೂಡ ರಾಜೀನಾಮೆ ಕೊಟ್ಟರು. ಅಲ್ಲಿ ಈ ಲೀಡರ್ಸ್ಗಳ ಮನೆಗೆ ನುಗ್ಗಿ ಜೆನ್ಸಿ ಪ್ರೊಟೆಸ್ಟ್ ನ ಯುವಕರು ಹೊಡಿತಾ ಇದ್ದಾರೆ. ಇದು ಯಾವುದೇ ಸೋಷಿಯಲ್ ಮೀಡಿಯಾ ಬ್ಯಾನ್ ಪ್ರೊಟೆಸ್ಟ್ ಅಲ್ಲ, ಇದು ಅಲ್ಲಿನ ಮುಂದಿನ ಭವಿಷ್ಯದ ಧ್ವನಿಗಾಗಿ ನಡೀತಿರೋ ಪ್ರೊಟೆಸ್ಟ್. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿ ಕಂಟೆಂಟ್ಗಾಗಿ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.